ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ 3 ಕಂಟಕ ಎದುರಾಗಿದೆ. ಪೊರ್ಕಿ ಪಟಾಲಂನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನೇ ತೋಡಿದ್ದಂಥ ಹಳ್ಳಕ್ಕೆ ಬಿದ್ದ ಡೆವಿಲ್ ಅನ್ನೋದು ಈಗ ಉದ್ಭವಿಸಿರುವಂಥ ಪ್ರಶ್ನೆ. ಹಂತ ಹಂತವಾಗಿ ತಾನೇ ಕಂಟಕವನ್ನ ತಂದುಕೊಂಡ್ರ ದರ್ಶನ್. ನೋಡಿ, ಪರಪ್ಪನ ಅಗ್ರಹಾರ ನೋಡಿ, ಒಂದು ಕೊಲೆ ಆರೋಪ, ಜೈಲು, ಅದಾದ ಬಳಿಕ ಬಳ್ಳಾರಿಗೆ ಶಿಫ್ಟ್. ಆದರೂ ಕೂಡ ದರ್ಶನ್ ಬೆನ್ನು ಬಿಡದಂತಹ ಕಂಟಕ ಯಾವುದು ಅಂತಂದ್ರೆ ಅದು ಕಾನೂನು ಕಂಟಕ. ದರ್ಶನ್ಗೆ ಕಂಟಕವಾಗುವಂತಹ ಆ 3 ಅಂಶಗಳು ಪ್ರಮುಖವಾಗಿ ಸೆಲ್ನಲ್ಲಿ ಈ 3 ವಿಚಾರಗಳು ಗೊತ್ತಾಗಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಭಾಳ ಚೆನ್ನಾಗಿದೆ ಎಲ್ಲ ಮಾಡಿರೋದು, ಏನು ಎಡಿಟಿಂಗು. ಹೌದು ಸರ್, ಹೌದು. ಮಿಡ್ಲಲ್ಲಿ ನೋಡಿ ಭಾಳ ಅದ್ಭುತವಾಗಿದೆ. ಯಾರು ಮಾಡಿರೋದು? ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಎಫೆಕ್ಟಿವ್. ಯಾರು? ಪ್ರಕಾಶ. ಓ, ಪ್ರಕಾಶ್ ಅವರೇ ತುಂಬ ಚೆನ್ನಾಗಿ ಮಾಡಿದ್ರು ಎಡಿಟಿಂಗ್. ವೆರಿ ನೈಸ್. ಇಲ್ಲಿ ನೋಡಿ ಸರ್, Graphics ಅದು. 2 ಫೇಸ್ಗಳಲ್ಲೂ ಗೊತ್ತಾಗ್ಬಿಡುತ್ತೆ ಸರ್. ನೀವು ಅವತ್ತಿನ ಹೇಳ್ತಾರೆ ಈ ಥರದ್ದು ಬೇಕು, ಈ ಥರದ್ದು ಬೇಕು ಅಂತ. ನೋಡಿ, ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇವರು ಇಲ್ಲ, ಆದರೆ ನಿಮಗೆ ಅದು ಅಪೀಲ್ ಮಾಡುವಂಥ ವಿಚಾರ. ಅದು ಜನಗಳಿಗೆ ಏನಾಗಬೇಕು ನೋಡಿ, ತಂದೆ ಅವ್ರದ್ದು. ಯಾಕಂದರೆ ನಮಗೆ ಒನ್ ಸೈಡೆಡ್ ಮಾತ್ರ ಆದಂಗೆ ಆಗುತ್ತೆ ಅದು ದರ್ಶನ್ ಬಗ್ಗೆ. ಹಂಗಲ್ಲ ಅಂತೇಳಿ ಇಲ್ಲಿ ದರ್ಶನ ವಿರೋಧಿ ಯಾರೂ ಇಲ್ಲ ಸರ್. ತಪ್ಪು ಮಾಡಿದರೆ ಎಂಥವನಾದರೂ ಅಷ್ಟೇ. ಈಗ ನಾಳೆ ಸಿದ್ದರಾಮಯ್ಯನ ವಿರೋಧಿಗಳ ನಾವು, ಯಡಿಯೂರಪ್ಪ ವಿರೋಧಿಗಳ, ದೇವೇಗೌಡರು ಅಲ್ಲ. ದೇವೇಗೌಡರು ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲೇಬೇಕು. ಯಡಿಯೂರಪ್ಪ ತಪ್ಪು ಮಾಡಿದ್ರು ಕೂಡ ಯಡಿಯೂರಪ್ಪನವ್ರದ್ದು ಫೋಕ್ಸೋ ಕೇಸ್ ಬಂದು ನಿಲ್ಲಿಸಿದ್ವು. ನಾವು ಚೋರಿ ಮಾಡಲಿಲ್ವಾ? ಡಿ ಕೆ ಶಿವಕುಮಾರ್ದು ಬಂತಪ್ಪ, IT ರೇಡ್ ಆಯಿತು. IT ರೇಡು, ದುಡ್ಡು ಗಿಡ್ಡು ನಿಲ್ಲಿಸಿದ್ವಾ? ಬಾಂಡೆ ಎಲ್ಲ ಹಾಕಿಲ್ವಾ? ಹಾಕಿದ್ವಿ. ಆಮೇಲೆ ಸಿದ್ದರಾಮಯ್ಯನ ಬಂತು ಮೂಡ ಕೇಸು, ಚೀಫ್ ಮಿನಿಸ್ಟರ್ ಅವರು ಹಾಕಲಿಲ್ವಾ? ಅಷ್ಟೇ, ಯಾರ್ದು ಬಂದ್ರೂ ಅಷ್ಟೇ. ಹಾಂ, ಇದೇ ದರ್ಶನ್ ಅವರು ತಮ್ಮ ಬರ್ತ್ಡೇ ಸಂದರ್ಭದಲ್ಲಿ, ಆಮೇಲೆ ಯಾವುದು ಕೊರೋನಾ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಿ ಅಂತೇಳಿ. ಇದೇ ಚಾನೆಲ್ಗಳು ಮಾಡಿತ್ತು ಸುದ್ದಿ. 106 ಕ್ವಿಂಟಾಲ್ ಅಕ್ಕಿಗಳನ್ನು ಯಾವುದು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಕೊಡಲಾಯಿತು ಅಂತ ಹೇಳುವಾಗ ಅದು ನಾವೇ ಮಾಡಿದ್ದು. ಬರ್ಡೇಗೆ ನೀವು ಖರ್ಚು ಮಾಡೋ ದುಡ್ಡನ್ನ ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಮಾಧ್ಯಮ ಇದೆಯಲ್ಲ, ಮಾಧ್ಯಮ ಅನ್ನೋದು ಈ ಸಮಾಜದ ಒಂದು ಕನ್ನಡಿ ಅಷ್ಟೇ. ನಿಮಗೆ ನಾವು ಇದನ್ನು ಹೇಳಿದಾಗ ಮಾತ್ರ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವತ್ತು ಯಾರು ಬಂದು ಹಾರ ಹಾಕಿಲ್ಲ ಏನು ಅದ್ಭುತವಾಗಿ ಹೇಳಿದ್ರಪ್ಪ ದರ್ಶನ ಬಗ್ಗೆ ಅಂತೇಳಿ. ಹಂಗಲ್ಲ, ತಿದ್ದುಕೊಳ್ಬೇಕಾದವರು ನೀವು. ಓಕೆ, ಒಂದು ಕೊಲೆ, 17 ಆರೋಪಿಗಳು ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ನಿತ್ಯ ನರಕ ದರ್ಶನವನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟಿದ್ರೂ ಕೂಡ ದರ್ಶನ್ಗೆ ಬುದ್ಧಿ ಬಂದಂತೆ ಕಂಡು ಬರ್ತಾ ಇಲ್ಲ. ಈ ಮಧ್ಯೆ ದರ್ಶನ್ಗೆ ಕಾನೂನು ಕಂಟಕ ಎದುರಾಗ್ತಾನೆ ಇದೆ. ಏನು ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಆರೋಪ, ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರೂ ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ.
ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇದೆ. ಆರೋಪಿಗಳು ಸಾಕ್ಷ್ಯನಾಶಕ್ಕೆ ಮಾಡಿದ ಪ್ಲಾನ್ ಯಾವ ರೀತಿ ಇತ್ತು, ಲಿಪ್ಸ್ಟಿಕ್ ರಾಣಿ ಯಾರ ಸಹಾಯ ಕೇಳಿದ್ಲು, ಇಲ್ಲಿದೆ ಸಂಪೂರ್ಣ ಮಾಹಿತಿ. ರೇಣುಕಾಸ್ವಾಮಿ ಕೊಲೆಯ ಅಸಲಿಯತ್ತು ಒಂದೊಂದಾಗಿ ಹೊರಬರುತ್ತಿವೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡೆವಿಲ್ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ಬಳ್ಳಾರಿ ಜೈಲಲ್ಲಿರುವ ದಾಸ ಮುಂದೇನು ಅನ್ನೋ ಚಿಂತೆಯಲ್ಲಿ ಕಂಗಾಲಾಗಿ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಸಾಕ್ಷ್ಯನಾಶಕ್ಕೆ ಯತ್ನ. ರೇಣುಕಾಸ್ವಾಮಿ ಫೋಟೋ ಯಾರಿಗೆಲ್ಲ ಹೋಗಿತ್ತು? ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ಮಾಡಿರೋ ಪ್ಲಾನ್ಗಳು ಅಷ್ಟಿಷ್ಟಲ್ಲ. ಹೇಗಾದರೂ ಇದರಿಂದ ಪಾರಾಗಬೇಕು ಅಂತ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರಂತೆ. ಕೊಲೆ ಆರೋಪಿಗಳಿಗೆ ಮಾತ್ರವಲ್ಲದೆ ಕೊಲೆ ಸಾಕ್ಷಿಗಳಿಗೂ ರೇಣುಕಾಸ್ವಾಮಿ ಫೋಟೋಗಳು ಹೋಗಿದ್ವಂತೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪರಮಾಪ್ತೆ ಸಮತಾ ಬಳಿ ಸಹಾಯ ಕೇಳಿದ್ಲಂತೆ. ಹೀಗಾಗಿ ಸಮತಾಗೆ ರೇಣುಕಾಸ್ವಾಮಿ ಫೋಟೋಗಳನ್ನ ಕಳಿಸಿದ್ಲಂತೆ. ಆದರೆ ಈ ಸಮತಾ ರೇಣುಕಾಸ್ವಾಮಿ ಫೋಟೋಗಳನ್ನ ಆರೋಪಿ ವಿನಯ್ಗೆ ಕಳಿಸಿದ್ರಂತೆ. ಇನ್ನು ಸಮತಾ ಗಂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಕಿಲ್ಲರ್ ಲೇಡಿ ಪವಿತ್ರ ಗೌಡ ಸಮತಾ ಬಳಿ ಸಹಾಯ ಕೇಳಿದ್ಲು. ಸದ್ಯ ಇದು ಕೂಡ ಸಾಕ್ಷ್ಯನಾಶದ ಯತ್ನವಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ಇದು ಲಿಪ್ಸ್ಟಿಕ್ ರಾಣಿಗೆ ಸಂಕಷ್ಟವಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಬಹಳಷ್ಟು ವಿಚಾರಗಳನ್ನು ಹೊರಹಾಕುತ್ತಾ